ಯಾವ್ದ್ರಿಂದ ಡೈವರ್ಟ್ ಮಾಡೋದು? ವೈಫಲ್ಯ ಮುಚ್ಕೊಳ್ಳಕ್ಕೆ ಆಯ್ತು, ಡೈವರ್ಷನ್ ಏನೀಗ? ಆಯ್ತು, ಡೈವರ್ಷನ್ ಏನೀಗ? ಇಲ್ಲಿಗಲ್ ಇದೆಯಾ ಬೇಡಿಕೆ ಅಥವಾ ಅಸಂವಿಧಾನಿಕವಾಗಿದೆಯಾ? ಇವ್ರು ಯಾಕೆ ಇಷ್ಟು ಮಾತಾಡ್ತಾ ಇದ್ದಾರೆ RSS ಬಗ್ಗೆ ಅಥವಾ ಬೇರೆ ಸಂಘಟನೆಗಳ ಬಗ್ಗೆ? ಜಿಯೋನೇ ಬಂದಿಲ್ಲ, ಜಿಯೋ ಆರ್ಡರ್ ನಲ್ಲಿ ಬಂದ್ರು ಕೂಡ RSS ಹೆಸರು ಇರೋದಿಲ್ಲ. ಇವ್ರು ಯಾಕೆ ಅಷ್ಟು ಎದುರ್ತಾ ಇದಾರೆ? ಕುಂಬಳಕಾಯಿ ಕಳ್ಳ ಆದ್ರೆ ಯಾಕೆ ನೋಡ್ತಾ ಇದಾರೆ? ನನ್ನ ಲೆಟರ್ ನಲ್ಲಿ ಇದ್ದಿದ್ದು ನಿಜ, ಆದ್ರೆ ಓದಿಕೆ ಮಾಡ್ಲಿಕ್ಕೆ ಆಗೋದಿಲ್ಲ. ಎಲ್ಲರಿಗೂ ಒಂದು ಯೂನಿಫಾರ್ಮ್ ಲಾ ತರ್ತಾ ಇದೀವಿ. ಈಗ ಅದು ಡೈವರ್ಷನ್ ಅಂದ್ರೆ ಆಯ್ತು, ಒಂದಿನ ಆಗುತ್ತೆ, 2 ದಿನ ಆಗುತ್ತೆ. ಅದಾದ್ಮೇಲೆ ನಮ್ ಸರ್ಕಾರ ಸರಿ ಇಲ್ಲ ಅಂತ ಹೇಳಿದ್ರೆ ನೀವು ಬೀದಿಗಿಳಿರಿ. ಯಾರು ಬೇಡ ಅಂದಿದ್ದಾರೆ? ನಾವು ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಮಾಡಬೇಕು ನಮ್ಮ ರಾಜ್ಯದಲ್ಲಿ ಅಂತ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಸಂವಿಧಾನಿಕವಾಗಿ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಬುದ್ಧ, ಬಸವ, ಅಂಬೇಡ್ಕರ್ ಅವರ ತತ್ವವನ್ನ ಅಕ್ಷರಶಃ ನಾವು ತರಬೇಕು. ಒಂದು ಒಳ್ಳೆ ಸಮಾಜ ನಿರ್ಮಾಣ ಮಾಡಬೇಕು, ಒಂದು ಪ್ರಬುದ್ಧ ಸಮಾಜ ನಿರ್ಮಾಣ ಮಾಡಬೇಕು ಅಂತ. ಪ್ರಬುದ್ಧ ಸಮಾಜ ಇದ್ರೆ ಮಾತ್ರ ಸಮೃದ್ಧ ಸಮಾಜ ಆಗುತ್ತೆ. ನಮ್ಮ ನಡೆ ಪ್ರಬುದ್ಧ ಸಮಾಜದ ಕಡೆ ಅಂತ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ಬಿಜೆಪಿ ಅವರಿಗೆ ಸಮಸ್ಯೆ ಇದ್ರೆ ದಟ್ ಇಸ್ ನಾಟ್ ಮೈ ಪ್ರಾಬ್ಲಮ್. ನೀವು ಹೋಗಿ ಕೇಶವ ಕೃಪಾ ಹತ್ರ ಹೋಗಿ ಏನಾದ್ರೂ ಬಾಯ್ ಬಡ್ಕೊಳ್ಳಿ. ನಮ್ಮ ಬಗ್ಗೆ ವೈಯಕ್ತಿಕ ಟೀಕೆ ಮಾಡ್ತಾ ಇರೋದು ಹೊರತು ನನ್ನ ಪ್ರಶ್ನೆಗಳಿಗೆ ಉತ್ತರ ನಿಮ್ಮ ಹತ್ರ ಇಲ್ಲ. ನಿಮ್ಮ ಮಕ್ಕಳು ಯಾಕೆ ಈ ಸಂಘಟನೆಗಳ ಜೊತೆ ಇಲ್ಲ, ಈ ಸಂಘಗಳಲ್ಲಿ ಶಾಖೆಗಳಲ್ಲಿ ಇಲ್ಲ, ಅಷ್ಟೇ ಪ್ರಶ್ನೆ ನಂದು ಸರ್. ತಾಕತ್ತಿದ್ರೆ ಬ್ಯಾನ್ ಮಾಡಿ, ತಾಕತ್ತಿದ್ರೆ ಅದು ಮಾಡಿ, ಅಷ್ಟೇನಾ ನಿಮ್ದು? ನನ್ನ ಪ್ರಶ್ನೆಗೆ ಉತ್ತರ ಎಲ್ಲಿದೆ? ನಿಮ್ಮ ಮಕ್ಕಳೆಲ್ಲ ಯಾಕಿಲ್ಲ ಈ ಆಲೋಚನೆಯಲ್ಲಿ, ಈ ಶಾಖೆಗಳಲ್ಲಿ? ಗೌರಕ್ಷಣೆ ಧರ್ಮರಕ್ಷಣೆಗೆ ತ್ರಿಶೂಲ್ ದೀಕ್ಷೆ ನಿಮ್ಮ ಮಕ್ಕಳಿಗೆ ಕೊಟ್ಟಿ ಯಾವಾಗ ನೀವು ರಸ್ತೆಗೆ ಬಿಡ್ತೀರಾ? ಬಡಗಿ ಹಿಡ್ಕೊಂಡು ನೀವು ಪಥಸಂಚಲನವನ್ನ ನಿಮ್ಮ ಮಕ್ಕಳ ಕೈ ಯಾವಾಗ ಮಾಡಿಸ್ತೀರಾ? ಅಷ್ಟೇ ಕೇಳ್ತಾ ಇರೋದಲ್ವಾ? ಯಾವ್ದಪ್ಪ ಪ್ರಿಯಾಂಕ್ ಹೇಳ್ತಾ ಇರೋದು ಕರೆಕ್ಟ್ ಅಂದ್ಬಿಟ್ಟು ಅವ್ರ ಮಕ್ಳಿಗೆಲ್ಲ ಬಿಡ್ಲಿ ನೋಡೋಣ. ಯಾಕೆ 4 ದಿನದಿಂದ ನಿಮ್ ಪುಡಾರಿಗಳ ಕಡೆಯಿಂದ ನಮ್ಗೆ ಜೀವ ಬೆದರಿಕೆ ಹಾಕಿಸ್ತಾ ಇದ್ದೀರಾ? ಯಾಕೆ 4 ದಿನದಿಂದ ಮೀಡಿಯಾ ಮುಂದೆ ಮಾತಾಡ್ತಾ ಇದ್ದೀರಾ? ನನ್ನ ಬಾಯನ್ನು ಮುಚ್ಚಿಸ್ಬೇಕಂದ್ರೆ ಎಲ್ಲ ಬಿಜೆಪಿ ನಾಯಕರ ಮಕ್ಕಳು ಶಾಖೆಗೆ ದಾಖಲಾಗ್ರಿ. ಎಲ್ಲ ಬಿಜೆಪಿ ನಾಯಕರ ಮಕ್ಕಳು ಗೋರಕ್ಷಕರಾಗಿ, ಎಲ್ಲ ಬಿಜೆಪಿ ನಾಯಕರ ಮಕ್ಕಳು ಗಣವೇಶ ಧರಿಸಿ ಗೌಮೂತ್ರವನ್ನ ಪಬ್ಲಿಕ್ ಆಗಿ ಕುಡೀರಿ. ಆಮೇಲೆ ನಾನು ಮಾತಾಡೋದು ನಿಲ್ಲಿಸ್ತೀನಿ. ಇವಾಗ ನಾವು ಏನ್ ತರ್ತಾ ಇರೋದು ಕಾನೂನು ಬಹಳ ಸ್ಪಷ್ಟವಾಗಿದೆ. ಸರ್ಕಾರಿ ಶಾಲೆ, ಸರ್ಕಾರಿ ಮೈದಾನ, ಸರ್ಕಾರಿ ಅನುದಾನಿತ ಸಂಸ್ಥೆಗಳಲ್ಲಿ ಇರ್ಬೋದು, ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಇರ್ಬೋದು, ಸಾರ್ವಜನಿಕ ಉದ್ಯಾನವನಗಳಲ್ಲಿ ಇರ್ಬೋದು, ಯಾವ ರೀತಿ ನಡ್ಕೋಬೇಕು ಅಂದ್ಬಿಟ್ಟು ನಾವು ತರ್ತಾ ಇದೀವಿ. ಅದು ನಿಮಗೆ ಇಷ್ಟ ಇಲ್ಲ ಅಂದ್ರೆ ಪಾಲನೆ ಮಾಡಬೇಡಿ, ಪಾಲನೆ ಮಾಡಿಲ್ಲ ಅಂದ್ರೆ ಕಾನೂನು ಪ್ರಕಾರ ಏನ್ ಕ್ರಮ ತಗೋಬೇಕು ತಗೋತೀವಿ. ಸಿಂಪಲ್ ಎಸ್ ದಟ್ ಅಲ್ವಾ? ಇದರಲ್ಲಿ ಕಾಂಪ್ಲಿಕೇಶನ್ ಏನಿದೆ? ಸರ್, ಇಲ್ಲಿಯೂ ಕೂಡ RSS ಅನ್ನೋದನ್ನ ನೀವು ಮೆನ್ಷನ್ ಮಾಡಿಲ್ಲ. ಅವರಿಗೆ ಈಸಿ ಅಲ್ವಾ? ಅಂದ್ರೆ ಈಗ ಯಾರು ವಿವೇಚನೆ ಪಡಿಸ್ಕೊಂಡು ಅವಕಾಶವನ್ನು ಕೊಟ್ಟರೆ ಸರ್ಕಾರ ಕಾನೂನು ಮಾಡಿ ಅಥವಾ ನಿಯಮ ಮಾಡಿ ಏನ್ ಹೇಗೆ ಅವರಿಗೆ ತೊಂದರೆ ಆಗ್ತಾ ಇದೆ? ಈಗ ಅವ್ರು ಹೇಳ್ತಾರೆ, ಐ ಆಮ್ ಟೆಲಿಂಗ್ ಯು ಪರ್ಮಿಷನ್ ತಗೊಳ್ಳಿ ಸರ್, ಪರ್ಮಿಷನ್ ತಗೊಳ್ಳಿ. ಈಗ ಮೊನ್ನೆ ನೀವೇ ನಮಗೆ ಬೈತೀರಾ ಸರ್. CM ಅವರು ಒಂದು ಕಾನ್ವಾಯ್ ಅಲ್ಲಿಂದ ಇಲ್ಲಿಗೆ ಹೋದಾಗ ಸ್ವಲ್ಪ ಟ್ರಾಫಿಕ್ ನಲ್ಲಿ ಒಂದು 5 ನಿಮಿಷ ಡಿಲೇ ಆದಾಗ ನೀವು ಎಷ್ಟು ಬೈತೀರಾ ನಮ್ಗೆ? ಹೌದಾ ಇಲ್ಲ? ಹೆಡ್ಲೈನ್, ಬ್ರೇಕಿಂಗ್ ನ್ಯೂಸ್ ಎಲ್ಲ ಹಾಕ್ತೀರಾ. ಇವರು ಮೊನ್ನೆ ಇದೇ ಬೆಂಗಳೂರು ನಗರದಲ್ಲಿ 3 ಕಡೆಯಿಂದ ಪಥಸಂಚಲನ ಮಾಡಿದ್ರು. ಯಾಕೆ ಪರ್ಮಿಷನ್ ತಗೊಂಡಿದ್ರು? ಲಾಠಿಗಳು ಇಟ್ಕೊಳ್ಳೋದು ಏನು ಅವಶ್ಯಕತೆ ಸರ್? ಇವರು ಅಷ್ಟು ಶಾಂತಿ ಪ್ರಿಯರಿದ್ರೆ ಏನಕ್ಕೆ ಬಡಗಿ ತಗೊಂಡು ಓಡಾಡ್ತಾ ಇದ್ದಾರೆ? ಯಾವ ಧರ್ಮದಲ್ಲಿ ಇದೆ ಸರ್ ನೀವು ಬಡಗಿ ತಗೊಂಡು ಓಡಾಡ್ಬೇಕಂತ? ಯಾವ ಗ್ರಂಥದಲ್ಲಿ ಇದೆ ಸರ್ ನೀವು ಲಾಂಗು ಮಚ್ಚು ಕತ್ತಿ ಇಟ್ಕೊಂಡು ಓಡಾಡ್ಬೇಕು ಅಂತ? ಆಮೇಲೆ ನಾವು ಅವ್ರ ಹೆಸರೇ ಪ್ರಸ್ತಾಪ ಮಾಡಿಲ್ಲ ಅಂದ್ರೆ ಇವ್ರಿಗೇನ್ ಸಮಸ್ಯೆ? ಗೌರ್ಮೆಂಟ್ ಆರ್ಡರ್ ಹೌದಪ್ಪ, ಯಾವ್ದೋ ಒಂದು ಆರ್ಗನೈಸೇಷನ್ ಬರ್ತಾ ಇದೆ ಅಂತ ಹೇಳಿದ್ರೆ ಮಾಡಿ. ಆ ಕಾನೂನು ನನಗೂ ಅನ್ವಯಿಸ್ತದೆ, ನಿಮಗೂ ಅನ್ವಯಿಸ್ತದೆ.
ಅದಕ್ಕೆ ಯಾಕೆ ಹೆದರಿಕೆ? ಅಕ್ಟೋಬರ್ 23ಕ್ಕೆ ಕಲಬುರಗಿಯಲ್ಲಿಯೇ ಪಥಸಂಚಲನ ಹಮ್ಮಿಕೊಂಡಿದ್ದಾರೆ. ಮಾಡ್ಲಿ, ಪರ್ಮಿಷನ್ ತಗೊಳ್ಳಿ ಫಸ್ಟ್. ಅಕ್ಟೋಬರ್ 23 ಯಾಕೆ? ಅದೇ ದೀಪಾವಳಿ ಟೈಮಲ್ಲಿ ಮಾಡ್ಲಿ. ಯಾಕೆ ರಜೆ ಆದ್ಮೇಲೆ ಎಲ್ಲ ಇದು ಏನು ಸ್ವೀಟ್ ಗೀಟ್ ತಿಂದ ಆದ್ಮೇಲೆ ಹೋಳಿಗೆ ಊಟ ಆದ್ಮೇಲೆ ಬರ್ಬೇಕಂತ ಇಲ್ಲ. ನಾನು ಹೇಳ್ತಾ ಇಲ್ಲ, ಇವ್ರ ಅನುಕೂಲಕ್ಕೆ ಅಷ್ಟೇ. ಈಗ ನಿಮ್ ಬಿಜೆಪಿ ಲೀಡರ್ಸು ಕಳೆದ 1 ವರ್ಷದಲ್ಲಿ 4-5 ಸರಿ ಬಂದಿದ್ದಾರೆ ಕಲಬುರಗಿಗೆ. ಏನಕ್ಕೆ ಗೊತ್ತಾ? ಯಾವ್ದು ರೈತರ ಸಮಸ್ಯೆ ಪರಿಹಾರಗೋಸ್ಕರ ಅಲ್ಲ ಅಥವಾ ಬೇರೆದಕ್ಕಲ್ಲ, ಪ್ರಿಯಾಂಕ್ ಖರ್ಗೆ ವಿರುದ್ಧವಾಗಿ ಹೋರಾಟ ಮಾಡ್ಲಿ. ಪಥಸಂಚಲನ ಮಾಡ್ತಾರ, ಮಾಡ್ಲಿ, ಯಾರು ಬೇಡ ಅಂದಿದ್ದಾರೆ. ಕೆಲವು ನಿಯಮಗಳಿರ್ತವೆ, ಮಾನದಂಡಗಳಿರ್ತವೆ. ಆದ್ರೆ ಈ ಸರಿ ಮಾತ್ರ ಬಿಜೆಪಿ ಮಕ್ಕಳು ಎಲ್ಲರೂ ಬರ್ಬೇಕು ನೋಡಿ. ದಯವಿಟ್ಟು ನಾನು ವಿನಂತಿ ಮಾಡ್ಕೊಂತೀನಿ, ಎಲ್ಲ ಬಿಜೆಪಿ ನಾಯಕರ ಮಕ್ಕಳು ಗಣವೇಶ ಹಾಕೊಂಡು ಕಲಬುರಗಿಗೆ ಬನ್ನಿ, ಸ್ವಾಗತ ಮಾಡ್ತೀನಿ. ನಿಮ್ ನೆನಪಿದ್ರೆ ಹೋದ ಬಾರಿ ನಮ್ಮ ವಿರುದ್ಧ ಪ್ರತಿಭಟನೆ ಮಾಡಿದಾಗ ಟೀ ಕಾಫಿ ಎಳ್ನೀರು ಕೊಟ್ಟಿದ್ದೆ. ಈ ಸರಿ ಬೇಕಾದ್ರೂ ಹೇಳಿದ್ರೆ ಅರೇಂಜ್ಮೆಂಟ್ ಮಾಡ್ತೀನಿ. ನಾನು ಆಗ್ಲೇ ಎದ್ದಿದ್ದೀನಿ, ನೀನ್ ಎಚ್ಚರಿಕೆ ಕೊಡ್ತೀನಿ. ನಾನು ಎಚ್ಚರ ಇದ್ದೀನಿ, ಅದಕ್ಕೆ ಮಾತಾಡ್ತಾ ಇರೋದು. ಏನ್ ಎಚ್ಚರಿಕೆ ಕೊಡ್ತಾರೆ ನನಗೆ ಪ್ರಬುದ್ಧತೆ ಬಂದಿದೆ, ಅದಕ್ಕೆ ನಾನು ಇಂಥ ಕಾನೂನುಗಳನ್ನ ನಾವು ತರಬೇಕು. ನಾನು ಹೇಳ್ತಾ ಇರೋದು, ಒಂದು ಪ್ರಬುದ್ಧ ಸಮಾಜ ನಿರ್ಮಾಣ ಮಾಡೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸಿತ್ತು. ಆ ಪ್ರಬುದ್ಧ ಸಮಾಜವನ್ನ ನಿರ್ಮಾಣ ಇವತ್ತೇನು ನಮ್ಗೆ ಜನರು ಆಶೀರ್ವಾದ ಮಾಡಿದರೆ ಅದ್ರ ಒಂದು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತಾ ಇದೀವಿ ನಮ್ಮ ಸರ್ಕಾರದಿಂದ. ಇವರೇನ್ರಿ ಎಚ್ಚರಿಕೆ ಕೊಡೋದು? ಇವ್ರಿಗೆ ಕಾನೂನಿನ ಅರಿವಿನ ಎಚ್ಚರಿಕೆ ನಾನು ಕೊಡ್ತಾ ಇದ್ದೀನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.